ಬಿಡಪ್ಪ ಎಲ್ಲರಿಗೂ ಹೇಳದಿಂದ ಏನು ಬಂದದ ಈಗ ಹೇಳಿಲ್ಲ ನಿಮ್ಗ ಬರೀ ಹುಕ್ಕೇರಿ ಚುನಾವಣೆ ಬರೀ MK ಹುಬ್ಳಿ ಫ್ಯಾಕ್ಟ್ರಿ ಚುನಾವಣೆ ಮಾಡಬೇಡ್ರಿ, ರೈತರಿಗೂ ಹಾನಿ ಆಗ್ಯದ, ಆ ಕಡೆ ಲಕ್ಷ ಕೊಡ್ರಿ ಅನ್ನುವಂಥದ್ದು ಹೇಳಿದ್ವಲ್ಲ ನಿಮ್ ಮೂಲಕ. ಅಲ್ಲಿ ಅಟ್ಟ ಹಣ ಬಿಡುಗಡೆ ಮಾಡಬೇಡ್ರಿ, ಬೆಳೆ ಹಾನಿ ಆಗ್ಯದ ಇಲ್ಲಿ ಬಿಡುಗಡೆ ಮಾಡ್ರಿ ಅಂತ ಹೇಳಿದ್ವಲ್ಲ. ನನಗೆ ಮಾಹಿತಿ ಇಲ್ಲ, ಕೇಳಿ ಹೇಳಿ. ಹೇಳ್ರಿ ಏನ್ ಹೇಳ್ಬೇಕು. ಒಂದ್ ಹುಕ್ಕೇರಿ ಟ್ರೆಂಡ್ ನಿನ್ನೆ ಎಲ್ಲೋ ನಾ ಸೋಷಿಯಲ್ ಮೀಡಿಯಾದಾಗ ನೋಡಿದೆ. ಮತದಾರರು ಎಷ್ಟು ಜಾಗೃತ ಆಗ್ಯಾರ, ಅದು ಆಗುವಂತದ್ದು ಒಳ್ಳೆ ಅಭಿಪ್ರಾಯ ಅಂತ ನನಗನ್ನಿಸ್ತದ. ನಿನ್ನೆ 2 ಕಡೆ ಸಭೆ ಮಾಡಿ ಯಾವ ಸಚಿವರು ಎಷ್ಟು ದುಡ್ಡು ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದ್ರು ಅದನ್ನ ಜನ ತಿರಸ್ಕಾರ ಮಾಡಿದಾರೆ. ನಾವು ನಿಮ್ಮನ್ನು ಕೇಳಿಲ್ಲ, ನೀವು ದುಡ್ಡು ಬಿಡುಗಡೆ ಮಾಡಿದಿರಿ, ಈ ಚುನಾವಣೆ ಮುಗಿದ ನಂತರ ಅದನ್ನ ತಗೋಬೇಕೋ ತಗೋಬಾರದು ಅನ್ನುವಂತ ನಿರ್ಣಯ ತಗೋತು ಅಂತ ಹೇಳಿದಾರೆ. ಇದು ಸ್ವಾಗತಾರ್ಹವಾದಂತ ಒಂದು ನಿರ್ಣಯ ಅಂತ ನನಗನ್ನಿಸ್ತದೆ. ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಪಾರ್ಟಿ ಈ ರೀತಿ ದುಡ್ಡು ಬಿಡುಗಡೆ ಮಾಡುವಂತದ್ದು ಅಗತ್ಯ ಇಲ್ಲ. ಡೆವಲಪ್ಮೆಂಟ್ ಮಾಡೋದಿದ್ರೆ ಚುನಾವಣೆ ಆದ ನಂತರ, ಚುನಾವಣೆ ಇಲ್ದಾಗ ಮಾಡೋದು ಬಹಳ ಸೂಕ್ತ. ಜನ ಜಾಗೃತರಾಗಿದ್ದಾರೆ ಅನ್ನುವಂಥದ್ದು ಇದರಿಂದ ಕಂಡು ಬರ್ತದೆ. ಅದನ್ನ ನಾನು ಸ್ವಾಗತ ಮಾಡ್ತೀನಿ. ಆದರೆ ಯಾವ ಸಂದರ್ಭ, ನೀತಿ ಸಂಹಿತೆ ಇದಕ್ಕೂ ಒಂದು ಇಟ್ಕೋಬೇಕಲ್ಲ ನಾವು. ಚುನಾವಣೆಗೆ ನೀತಿ ಸಂಹಿತೆ ಮೊನ್ನೆ ಒಬ್ರು ಯಾರೋ ಹೇಳಿದ್ರು 5 ಲಕ್ಷ ರೂಪಾಯಿ ಕೊಟ್ಟಿದ್ವಿ, ಅವ್ನು ನಾವು ಹಿಡ್ಕೊಂಡು ಹೋಗಿ ಬಿಡುದಿಲ್ಲ ಅಂತ ಹೇಳಿ. ಅಂದ್ರೆ ಹಣಬಲ ತೋಳ್ಬಲದಿಂದ ಚುನಾವಣೆ ಸಹಕಾರಿ ಕ್ಷೇತ್ರಕ್ಕೆ ಬಂತಂದ್ರ ನಾವು ಎಲ್ಲಿ ಹೋಗಿ ಮುಟ್ತು ಅನ್ನುವಂಥದ್ದು ಕೂಡ ಬಹಳ ಆಘಾತಕಾರಿ ಸಂಗತಿ ಅದ. ಹೀಗಾಗಿ ಜನ ಎಚ್ಚರಾಗಿದಾರ. ಅಂತ ಜನರನ್ನ ನಾವು ಸ್ವಾಗತ ಮಾಡ್ತೀವಿ. ಲಾಸ್ಟ್ ಟೈಮ್ DCC ಎಲೆಕ್ಷನ್ದಾಗ ಕಡಾಡಿ ಅವರು ಸಕ್ರಿಯವಾಗಿದ್ರು, ಕ್ರಿಯಾಶೀಲರಾಗಿದ್ರು. ಈ ಸಲ ಈ ಹಣಬಲ ತೋಳ್ಬಲ ನಮ್ದು ಅಷ್ಟಿಲ್ಲ ಅಂತ ಹೇಳಿ ನಾವು ಸಕ್ರಿಯ ಆಗಿಲ್ಲ. ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸ್ತಾ